ನಮಸ್ತೆ ಸ್ನೇಹಿತರೆ, NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಷನ್ಗೆ ಸ್ವಾಗತ. ಸೊ ನಾವು GK ಸೀರೀಸ್ನ ಶುರು ಮಾಡಿದ್ವಿ. ಇದು ಎಪಿಸೋಡ್ 6 ಆಗಿರುತ್ತೆ. ಸೊ ಸೆಷನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕೆಲವೊಬ್ರು ಸ್ಟೂಡೆಂಟ್ಸ್ ಕಮೆಂಟ್ ಮಾಡಿದ್ರು ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಡಿಸ್ಕಸ್ ಮಾಡಿ ಮ್ಯಾಮ್ ಅಂತ. ಸೊ ಅದು ಕೂಡ ಆ ಸ್ಟೇಜ್ ಹಂತದಲ್ಲಿದೆ. ಸೊ ನೋಡೋಣ, ನೆಕ್ಸ್ಟ್ ಅಪ್ಕಮಿಂಗಲ್ಲಿ ನಾವು ಅದನ್ನ ನೋಡೋಣ. ಸೊ ಫಸ್ಟು ಈ ಎಪಿಸೋಡ್ 6 ಏನಿದೆ ಇದ್ರಲ್ಲಿ ಬರುವಂತಹ ಕ್ವಶನ್ಸ್ನ ನಾವು ಡಿಸ್ಕಸ್ ಮಾಡೋಣ. ಓಕೆನಾ? ಸೊ ಫಸ್ಟ್ ಕ್ವಶನ್ ನೋಡೋದಾದ್ರೆ, ಪಟ್ಟಿ 1 ಪಟ್ಟಿ 2 ಹೊಂದಿಸಿ ಅಂತ ಕೇಳಿದ್ರೆ, ಮ್ಯಾಚ್ ದ ಫಾಲೋಯಿಂಗ್ ಕೇಳಿದರೆ, ಫಸ್ಟ್ ಲಿಸ್ಟ್ ಅಲ್ಲಿ ಏನಿದೆ ತೈಲ ಕ್ಷೇತ್ರ, ಆಯಿಲ್ ಫೀಲ್ಡ್ಸ್ ಗಳನ್ನ ಕೊಟ್ಟಿದ್ದಾರೆ. ಸೆಕೆಂಡ್ ಅದು ಎಲ್ ಕಂಡು ಬರುತ್ತೆ ಸ್ಥಳ. ಓಕೆನಾ? ಸೊ ರೈನ್ಬೋ ಲೇಕ್ ಎಲ್ ಕಂಡು ಬರುತ್ತೆ? ಇಟ್ ಈಸ್ ಫೌಂಡ್ ಇನ್ ಕೆನಡಾ. ಕೆನಡಾದಲ್ಲಿ ನೋಡ್ತೀವಿ. ಕೆನ್ ನದಿ ಬಂತು ಅಂದ್ರೆ USA. ಬರ್ಗನ್ ಫೀಲ್ಡ್ ಬಂತು ಅಂತ ಅಂದ್ರೆ ನಿಮಗೆ ಇಟ್ ಈಸ್ ಫೌಂಡ್ ಇನ್ ಕುವೈತ್. ಅಂಡ್ ಬೊಲಿವರ್ ಕೋಸ್ಟಲ್ ಫೀಲ್ಡ್ ಬಂತು ಅಂದ್ರೆ ವೆನಿಜುವೆಲಾದಲ್ಲಿ ನಾವು ಇದನ್ನ ನೋಡ್ತಾ ಹೋಗ್ತೀವಿ. ಸೊ ನಮ್ಗೆ ರೈಟ್ ಆನ್ಸರ್ ಯಾವ್ದಾಗುತ್ತೆ ನೋಡಿ, 2 ಅಲ್ವಾ? ಸೊ ನೋಡಿ, ರೈನ್ಬೋ ಲೇಕಿಗೆ ಕೆನಡಾ ಇದೆ, 3 ಇದೆ. ಅಂಡ್ ಕೆನ್ ನದಿ ಬಂತು ಅಂದ್ರೆ USA. ಬರ್ಗನ್ ಫೀಲ್ಡ್ ಬಂತು ಅಂದ್ರೆ ಕುವೈತ್. ಬೊಲಿವರ್ ಕೋಸ್ಟಲ್ ಫೀಲ್ಡ್ ಬಂತು ಅಂದ್ರೆ ವೆನಿಜುವೆಲಾ. ಸೊ ರೈಟ್ ಆನ್ಸರ್ ನಮ್ಗೆ ಬಿ ಆಗಿರುತ್ತೆ. ಅಂಡ್ ಸೆಕೆಂಡ್ ಕ್ವಶನ್ಸ್ ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ, ಯಾರ್ಯಾರು PSI ಗೆ ಪ್ರಿಪೇರ್ ಆಗ್ತಿದಿರೋ, ನಮ್ಮಲ್ಲಿ PSI ಟೆಸ್ಟ್ ಸೀರೀಸ್ ನ ನಾವು ಲಾಂಚ್ ಮಾಡಿದೀವಿ. ಓಕೆನಾ? ಸೊ PSI ಟೆಸ್ಟ್ ಸೀರೀಸ್ ಬಂತು ಅಂದ್ರೆ ನಿಮಗೆ ಆಫ್ಲೈನ್ ಆನ್ಲೈನ್ ಎರಡೂ ಕೂಡ ಇರುತ್ತೆ. ಆಫ್ಲೈನ್ ಬರೆಯೋರು ಬಂದು ಇಲ್ಲಿ ಅಟೆಂಡ್ ಮಾಡ್ಬೋದು ಇನ್ಸ್ಟಿಟ್ಯೂಟ್ ಅಲ್ಲಿ. ಆನ್ಲೈನ್ ತಗೊಳ್ಳೋರು ನಮ್ಮ NCG ಲರ್ನಿಂಗ್ ಅಪ್ಲಿಕೇಶನ್ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಟೆಸ್ಟ್ ಸೀರೀಸ್ ಗಳನ್ನ ಅಟೆಂಡ್ ಮಾಡ್ಬೋದು. ಟೆಸ್ಟ್ ಸೀರೀಸ್ ಬಂತು ಅಂದ್ರೆ ನಿಮಗೆ ಸಬ್ಜೆಕ್ಟ್ ವೈಸ್ ಇದೆ ಮತ್ತೆ ಕಾಂಪ್ರಹೆನ್ಸಿವ್ ಇದೆ. ಯಾರು ನಂಗೆ ಇನ್ ಡೆಪ್ತ್ ನಾನು ಹೋಗ್ಬೇಕು ಅನ್ನೋರು ಸಬ್ಜೆಕ್ಟ್ ವೈಸ್ ನ ಚೂಸ್ ಮಾಡ್ಬೋದು. ಸೊ ನಾನು ಆಲ್ರೆಡಿ ಎಲ್ಲ ಪ್ರಿಪೇರ್ ಆಗಿದ್ದೀನಿ, ನನಗೆ ರಿವಿಷನ್ ಮಾತ್ರ ಸಾಕು ಅನ್ನೋರು ಕಾಂಪ್ರಹೆನ್ಸಿವ್ ಟೆಸ್ಟ್ಗಳನ್ನ ನೀವು ಅಟೆಂಡ್ ಮಾಡ್ಕೊಳ್ಬಹುದು. ಅಂಡ್ ಈ ಟೆಸ್ಟ್ ಸಬ್ಜೆಕ್ಟ್ ವೈಸ್ ಆದ್ರೂ ಆಯ್ತು ಅಥವಾ ಕಾಂಪ್ರಹೆನ್ಸಿವ್ ಆದ್ರೂ ಆಯ್ತು, ಎರಡೂ ಕೂಡ ನಿಮ್ಗೆ ಏನಾಗುತ್ತೆ ಎವ್ರಿ ಸಂಡೇ ಇರ್ತಾ ಹೋಗುತ್ತೆ. ಅಂಡ್ ಅದ್ರ ಜೊತೆಗೆ ಪೇಪರ್ 1 ಕೂಡ ಇದೆ. ಸೊ ನೀವು ನಮ್ಮ ಟೆಸ್ಟ್ ಸೀರೀಸ್ ಪ್ಲಾನ್ ನೋಡ್ತು ಅಂತ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಪೇಪರ್ 1 ಬಂತು ಅಂದ್ರೆ ಒಂದ್ ಸಂಡೇ ನಿಮ್ಗೆ ಎಸ್ಸೆ ಇತ್ತು ಅಂದ್ರೆ ನೆಕ್ಸ್ಟ್ ಸಂಡೇ ಇಂಗ್ಲಿಷ್ ಟು ಕನ್ನಡ, ಕನ್ನಡ ಟು ಇಂಗ್ಲಿಷ್ ಪ್ರಿಸೈಸ್, ಆ ತರ ನಿಮ್ಗೆ ಪ್ಲಾನ್ ಹೋಗ್ತಾ ಹೋಗುತ್ತೆ. ಸೊ ಸೆಕೆಂಡ್ ಕ್ವಶನ್ ನಾವು ಡಿಸ್ಕಸ್ ಮಾಡೋಣ. ಈ ಕೆಳಗಿನ ಯಾವ ರೇಷ್ಮೆ ತಳಿಗಳು ಭಾರತದಲ್ಲಿ ಕಂಡು ಬರುತ್ತವೆ ಅಂತ ಇದೆ. ಸೊ ನಾವು ಇಂಡಿಯಾದಲ್ಲಿ ಬಂತು ಅಂದ್ರೆ ಅಂಡ್ ಮೇಜರ್ಲಿ ಕರ್ನಾಟಕ ಬಂತು ಅಂದ್ರೆ ನಾವು ಸಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಮಾಡ್ತೀವಿ. ಸೊ ಅದರಲ್ಲಿ ಕೆಲವೊಂದಷ್ಟು ಬ್ರೀಡ್ಸ್ ಗಳು ಬರುತ್ತೆ, ಗೊತ್ತಾ, ತಳಿಗಳು ಬರುತ್ತೆ. ಸೊ ಅದರಲ್ಲಿ ಯಾವುದು ಭಾರತದಲ್ಲಿ ಪ್ರೊಡಕ್ಷನ್ ಮಾಡುತ್ತೆ ಅನ್ನೋದು ಕೇಳಿರುವಂತದ್ದು. ಓಕ್ ಇದೆ, ಮಲ್ಬೆರಿ ಇದೆ, ಟಸ್ಸಾರ್ ಇದೆ, ಮತ್ತೆ ಎರಿ ಇದೆ. ಇದರಲ್ಲಿ ಯಾವ್ಯಾವ ವೆರೈಟಿಗಳನ್ನ ನಾವು ಇಂಡಿಯಾದಲ್ಲಿ ಪ್ರೊಡ್ಯೂಸ್ ಮಾಡ್ತಿದೀವಿ ಅಂತ ಅಂದ್ರೆ, ಮೇಲೆ ಕೊಟ್ಟಿರುವಂತಹ ಎಲ್ಲಾ ತಳಿಗಳನ್ನ ನಾವು ಇಂಡಿಯಾದಲ್ಲಿ ಪ್ರೊಡ್ಯೂಸ್ ಮಾಡ್ತಿದೀವಿ. ಅಂಡ್ ನಾವು ಅದನ್ನ ಏನಂತ ಕರಿತೀವಿ, ರೇಷ್ಮೆ ಬೆಳೆಯುವಂತಹ ಪದ್ಧತಿಗೆ ನಾವು ಸೆರಿಕಲ್ಚರ್ ಅಂತ ಕರಿತಾ ಹೋಗ್ತೀವಿ. ಸೊ ನೋಡಿ, ಇಲ್ಲಿ ಕೊಕೂನ್ಸ್ ಅಂದ್ರೆ ಗೊತ್ತಿರ್ಬೇಕು ನಿಮ್ಗೆ. ಸೊ ಇದನ್ನ ಇಟ್ಕೊಂಡು ನಾವು ನೋಡಿ ಮಲ್ಬರಿ, ಟಸ್ಸರ್, ಓಕ್, ಮುಗ ಮತ್ತೆ ಎರಿ ಈ ತಳಿಗಳನ್ನ ನಾವು ಬೆಳಿತಾ ಹೋಗ್ತೀವಿ. ಇಲ್ಲಿ ಯಾಕೆ ನಾನು ಅಂಡರ್ಲೈನ್ ಮಾಡಿದೀನಿ ಅಂಡ್ ಎಲ್ಲೋಲ್ಲಿ ಮಾರ್ಕ್ ಮಾಡಿದೀನಿ ಅಂತಾರೆ, ಎಕ್ಸೆಪ್ಟ್ ಓಕ್ ಬಿಟ್ಟು ಈ ಮಲ್ಬರಿ, ಟಸ್ಸಾರ್ ಇರ್ಬೋದು, ಮತ್ತೆ ಮುಗ ಮತ್ತೆ ಎರೆ ಇರ್ಬೋದು, ಈ 4 ತಳಿ ಕೂಡ ನಮ್ಮ ಕರ್ನಾಟಕದಲ್ಲಿ ನಾವು ಪ್ರೊಡ್ಯೂಸ್ ಮಾಡ್ತಾ ಹೋಗ್ತೀವಿ. ಓಕೆನಾ? ಪ್ರೊಡ್ಯೂಸ್ ಮಾಡ್ತಿದೀವಿ, ಉತ್ಪಾದನೆ ಮಾಡ್ತೀವಿ. ಓಕ್ ಇಲ್ಲ. ಇಲ್ಲಿ ಏನ್ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ, ಭಾರತದಲ್ಲಿ ನಾವು ಯಾವ್ಯಾವ್ದು ಉತ್ಪಾದನೆ ಮಾಡ್ತೀವಿ ಅಂತ. ಆದ್ರೆ ನೆಕ್ಸ್ಟ್ ಕ್ವಶನ್ ಏನ್ ಕೇಳ್ಬೋದು, ಕರ್ನಾಟಕದಲ್ಲಿ ಯಾವ್ಯಾವ್ದನ್ನ ಉತ್ಪಾದನೆ ಮಾಡ್ತೀವಿ ಅನ್ನೋದು ನಮ್ಗೆ ಗೊತ್ತಿರ್ಬೇಕಾಗತ್ತೆ. ಸೊ ಹೋಗ್ಬಿಟ್ಟು ಇನ್ನ 4 ತಳಿ ಕೂಡ ನಾವು ಕರ್ನಾಟಕದಲ್ಲಿ ಬೆಳಿತೀವಿ. ಅಂಡ್ ಉತ್ಪಾದನೆ ಬಂತು ಅಂದಾಗ ಕರ್ನಾಟಕ ಹೈಯೆಸ್ಟ್ ಇದೆ, ಹೈಯೆಸ್ಟ್ ಪ್ರೊಡಕ್ಷನ್ ಆಫ್ ಸಿಲ್ಕ್. ಓಕೆನಾ? ಸೊ ಕರ್ನಾಟಕ 70% ಇಡೀ ಇಂಡಿಯಾದಲ್ಲಿ ಕಂಪೇರ್ ಮಾಡ್ಕೊಂಡ್ರೆ ಕರ್ನಾಟಕನೇ ಮೇಜರ್ ಪ್ರೊಡ್ಯೂಸಿಂಗ್ ಸ್ಟೇಟ್ ಅಂತ ಹೇಳ್ಬೋದು. ಸೊ ಇನ್ ಮಿಕ್ಕಿರೋ 4 ರಾಜ್ಯಗಳು ತಗೊಂಡಾಗ ತಮಿಳ್ನಾಡು, ಆಂಧ್ರ ಪ್ರದೇಶ, ಅಸ್ಸಾಂ ಮತ್ತೆ ಪಶ್ಚಿಮ ಬಂಗಾಳ ರಾಜ್ಯಗಳು ರೇಷ್ಮೆನ ಬೆಳಿತವೆ. ಓಕೆನಾ? ಸೊ ಭಾರತೀಯ ಸೇನೆಯ ಮೊದಲ ಮಹಿಳಾ ಸುಬೇದಾರ್ ಯಾರು ಅಂತ ಕೇಳಿದ್ರೆ, ಇಲ್ಲಿ ಇದು ಸ್ಟ್ಯಾಟಿಕ್ GK ಕ್ವಶನ್ ಆಗಿರುತ್ತೆ. ಯಾಕೆ ಅಂತಂದ್ರೆ ಇಟ್ ಈಸ್ ನೆವರ್ ಚೇಂಜಿಂಗ್ ಅಲ್ಲ. ಮೊದಲ ಮಹಿಳೆ ಸುಬೇದಾರ್ ಅನ್ನೋದು ಯಾವತ್ತೂ ಕೂಡ ಅದು ಚೇಂಜ್ ಆಗೋದೇ ಇಲ್ಲ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಬರೀ ಇದೊಂದೇ ಅಲ್ಲ, ಬೇರೆ ಯಾವ್ಯಾವ ಸ್ಟ್ಯಾಟಿಕ್ GK ಕ್ವಶನ್ಸ್ ಗಳು ಬರುತ್ತೋ, ಈ ತರ ಇಂಡಿಯಾಸ್ ಫಸ್ಟ್ ವುಮೆನ್ ಅಂತ ಏನ್ ಬರುತ್ತೋ, ನೆಕ್ಸ್ಟ್ ಪೋಸ್ಟ್ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್ ಏನಾದ್ರೂ ಆಗಿರ್ಬೋದು, ಇವಾಗ ಅಪ್ಗ್ರೇಡ್ ಏನಾಗ್ತಿದ್ರು ಕರೆಂಟ್ ಅಫೇರ್ಸ್ ರಿಲೇಟೆಡ್, ಸೊ ಅದನ್ನೆಲ್ಲ ನೀವೇನ್ ಮಾಡ್ಬೇಕಾಗತ್ತೆ, ನೋಟ್ ಡೌನ್ ಮಾಡ್ಬೇಕಾಗತ್ತೆ. ಸೊ ಇದರಲ್ಲಿ ಯಾರು ಫಸ್ಟ್ ಭಾರತದ ಸೇನೆಯ ಮೊದಲ ಮಹಿಳಾ ಸುಬೇದಾರ್ ಯಾರು ಅಂತಂದ್ರೆ ಇಟ್ ಈಸ್ ಪ್ರೀತಿ ರಜಾಕ್. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಆಳ್ವಾರರು ಅಂತಾರೆ ಹಿಸ್ಟ್ರಿ ರಿಲೇಟೆಡ್ ಕ್ವಶನ್ಸ್ ನ ಕೇಳಿದರೆ, ಅದನ್ನ ಡಿಸ್ಕಸ್ ಮಾಡ್ಲಿಕ್ಕಿಂತ ಮುಂಚೆ ಮಾರ್ಚ್ 17 ಇಂದ KS ಗ್ರೂಪ್ C FDA SDA ಬ್ಯಾಚಸ್ ಗಳು ಶುರುವಾಗ್ತಿದೆ. ಸೊ PSI ತಗೊಂಡಾಗ ನಿಮ್ಗೆ ಮಾರ್ಚ್ 24 ಇಂದ ಶುರುವಾಗ್ತಿದೆ.
PSI ಬಂದು ಅಂದಾಗ ನಿಮ್ಗೆ ಆಫ್ಲೈನ್ ಆನ್ಲೈನ್ ರೆಕಾರ್ಡೆಡ್ ಅದು ಕೂಡ ಸಿಗುತ್ತೆ ಅಂಡ್ ಪೇಪರ್ 1 ಪೇಪರ್ 2 ಕೂಡ ಸಿಗ್ತಾ ಹೋಗುತ್ತೆ. ಮಾರ್ಚ್ 17 ಇಂದ KS ಗೆ ಯಾರ್ಯಾರು ಇವಾಗಿನೂ ಶುರು ಮಾಡಬೇಕು ಅಂತ ಇದ್ರು ಪ್ರಿಲಿಮ್ಸ್ ಇಂದ ಫೌಂಡೇಶನ್ ಬ್ಯಾಚ್ ಅಂತ ಹೇಳ್ತೀವಿ. ಸೊ KS, ಗ್ರೂಪ್ ಸಿ, FDA, SDA, PTO ಪ್ರತಿಯೊಂದು ಗ್ರೂಪ್ ಸಿಲಿ ಬರುವಂತಹ ಎಲ್ಲಾ ಪೋಸ್ಟ್ಗಳಿಗೂ ಕೂಡ CTI ಇರ್ಬೋದು, ಅಕೌಂಟ್ ಅಸಿಸ್ಟೆಂಟ್ ಇರ್ಬೋದು, ಸೊ ಪ್ರತಿಯೊಂದು ಪೋಸ್ಟ್ಗಳಿಗೂ ಕೂಡ ನಿಮ್ಗೆ ಬ್ಯಾಚಸ್ ಶುರುವಾಗ್ತಿದೆ ಅಂಡ್ ಹೊಸ ಬ್ಯಾಚ್ ಆಗಿರುತ್ತೆ. ಓಕೆನಾ? ಸೊ ಯಾರ್ಯಾರು ಇಂಟ್ರೆಸ್ಟ್ ಇದೆ ಅವ್ರ ಇನ್ಸ್ಟಿಟ್ಯೂಷನ್ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಕ್ಲಾಸಸ್ ಜೊತೆ 40 to 50 ಟೆಸ್ಟ್ ಸೀರೀಸ್ಗಳನ್ನ ಕೂಡ ಅವರು ಪ್ರೊವೈಡ್ ಮಾಡ್ತಾರೆ ಅಂಡ್ ಇದರಲ್ಲಿ ನಿಮಗೆ ಆಫ್ಲೈನ್ ಆನ್ಲೈನ್ ರೆಕಾರ್ಡೆಡ್ ಮತ್ತೆ ನಮ್ಮ NCG ಲರ್ನಿಂಗ್ ಅಪ್ಲಿಕೇಶನ್ ಅಲ್ಲಿ ನಿಮ್ಗೆ ಕೂಡ ಅದು ಸಿಗ್ತಾ ಹೋಗುತ್ತೆ. ತುಂಬಾ ಅಫೋರ್ಡಬಲ್ ಪ್ರೈಸ್ಗೆ ಈ ಸತಿ ನಾವು ಶುರು ಮಾಡಿದೀವಿ. ಓಕೆನಾ? ಆಳ್ವಾರರು ಮತ್ತು ನಾಯನಾರ್ಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಸೊ ಯಾವುದು ಸ್ಟೇಟ್ಮೆಂಟು ತಪ್ಪಾಗಿದೆ ಅನ್ನೋದನ್ನ ನಾವು ಇಲ್ಲಿ ಐಡೆಂಟಿಫೈ ಮಾಡ್ಬೇಕಾಗತ್ತೆ. 7ರಿಂದ 9ನೇ ಶತಮಾನಗಳು ನಾಯನ್ನಾರ್ ಮತ್ತು ಆಳ್ವಾರರ ನೇತೃತ್ವದಲ್ಲಿ ಹೊಸ ಧಾರ್ಮಿಕ ಚಳುವಳಿಗಳ ಹೊರಹೊಮ್ಮುವಿಕೆಯನ್ನು ಕಂಡವು ಅಂತ ಇದೆ. ಸೊ ಈ ಸ್ಟೇಟ್ಮೆಂಟ್ ಸರಿ ಇದೆ. ಯಾರಿದು ಆಳ್ವಾರರು ಮತ್ತೆ ನಾಯನ್ನಾರ್ ಅಂತ ಬಂತು ಅಂದ್ರೆ, ಆಳ್ವಾರರು ಬಂತು ಅಂತಂದ್ರೆ ವಿಷ್ಣು ವರ್ಷಿಪಿಂಗ್. ಓಕೆನಾ? ವಿಷ್ಣು ಇವ್ರು ವರ್ಷಿಪ್ ಮಾಡ್ತಾರೆ. ನಾಯನ್ನಾರ್ ಬಂತು ಅಂದ್ರೆ ಶಿವನ ವರ್ಷಿಪ್ ಮಾಡೋರನ್ನ ನಾವು ನಾಯನ್ನಾರ್ ಅಂತ ಹೇಳ್ತೀವಿ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಏನ್ ಹೇಳ್ತಿದೆ, ದಕ್ಷಿಣ ಭಾರತದಲ್ಲಿ ಭಕ್ತಿ ಚಳುವಳಿಯನ್ನು ಪ್ರಚಾರ ಮಾಡುವಲ್ಲಿ ನಾಯನ್ನಾರ್ ಮತ್ತು ಆಳ್ವಾರರು ಪ್ರಮುಖ ಪಾತ್ರ ವಹಿಸಿದ್ದರು ಅಂತ ಇದೆ. ಹೌದು, ಈ ಸ್ಟೇಟ್ಮೆಂಟ್ ಕೂಡ ಸರಿ ಇದೆ. ಆಳ್ವಾರರ ಹಾಡುಗಳನ್ನು ದಿವ್ಯ ಪ್ರಬಂಧದಲ್ಲಿ ಸಂಕಲಿಸಲಾಗಿದೆ. ನಾಯನ್ನಾರ್ಗಳು ಶಿವನಿಗೆ ಅರ್ಪಿತರಾದ 63 ಸಂತರ ಗುಂಪಾಗಿತ್ತು ಅಂತ ಇದೆ. ಸೊ ಇದರಲ್ಲಿ ಎಲ್ಲಾ ಸ್ಟೇಟ್ಮೆಂಟು ಸರಿ ಇರೋದ್ರಿಂದ ನಾವು ಆಪ್ಷನ್ 4 ಮೇಲಿನ ಯಾವುದೂ ಕೂಡ ತಪ್ಪಲ್ಲ ಅನ್ನೋದನ್ನ ನಾವಿಲ್ಲಿ ಚೂಸ್ ಮಾಡ್ಬೇಕಾಗತ್ತೆ. ಸೊ ಇದ್ರ ಜೊತೆಗೆ ಇನ್ನೊಂದಷ್ಟು ಇನ್ಫಾರ್ಮೇಶನ್ ನಾವು ತಿಳ್ಕೊಳ್ಳೋದಾದ್ರೆ, ಯಾರು ಪುಲಯ್ಯರ್ ಮತ್ತೆ ಪಾಣಾರ್ ಅನ್ನೋ ಒಂದು ಅಸ್ಪೃಶ್ಯ ಜಾತಿ ಇರುತ್ತೆ, ಈ ನಾಯನಾರ್ ಮತ್ತೆ ಆಳ್ವಾರರು ಅಲ್ಲಿಂದ ಬಂದವರು ಅನ್ನೋದು ಇದು ಹೇಳ್ತಾ ಹೋಗುತ್ತೆ. ಇಲ್ಲಿ ನಾವು ನೋಡೋದಾದ್ರೆ ಆಳ್ವಾರರ ಹಾಡುಗಳನ್ನ ನಾವು ಯಾವ್ದ್ರಲ್ಲಿ ಸಂಕಲನ ಮಾಡಿದ್ವಿ, ದಿವ್ಯ ಪ್ರಬಂಧದಲ್ಲಿ. ಆದ್ರೆ ನಾಯನಾರ್ ಹಾಡುಗಳನ್ನ ಯಾವ್ದ್ರಲ್ಲಿ ಸಂಕಲನ ಮಾಡಿದೀವಿ, ತೇವರಂ ಮತ್ತೆ ತಿರುವಾಚಕಂನಲ್ಲಿ ನಾವು ಇದನ್ನ ಸಂಕಲನ ಮಾಡಿದೀವಿ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಏನ್ ಹೇಳ್ತಿದೆ, ಈ ಕೆಳಗಿನ ಯಾವ ಸಮಿತಿಯ ಶಿಫಾರಸುಗಳು 1964ರಲ್ಲಿ ಕೇಂದ್ರ ವಿಚಕ್ಷಣಾ ಆಯೋಗ ಸ್ಥಾಪನೆಗೆ ಕಾರಣವಾಯಿತು ಅಂತ ಕೇಳಿದರೆ. ಸೊ ಯಾರ ಸಮಿತಿ ಶಿಫಾರಸ್ಸಿನ ಮೇಲೆ ನಾವು ಕೇಂದ್ರ ವಿಚಕ್ಷಣಾ ಆಯೋಗನ ನಾವು ಸ್ಥಾಪನೆ ಮಾಡಿದ್ವಿ 1964 ಅಲ್ಲಿ ಅಂತ ಹೇಳ್ತಿದೆ. ಸೊ ಕ್ವಶನ್ಸ್ ನ ಡಿಸ್ಕಸ್ ಮಾಡೋಣ. ಕ್ವಶನ್ಸ್ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಆಪ್ಷನ್ಸ್ ನಾವು ಎಲಿಮಿನೇಟ್ ಮಾಡ್ತಾ ಹೋಗೋಣ. ರಾಜಮನ್ನಾರ್ ಕಮಿಟಿ ಏನಕ್ಕೆ ರಿಲೇಟೆಡ್, ಇದು ಸೆಂಟರ್ ಮತ್ತೆ ಸ್ಟೇಟ್ ರಿಲೇಷನ್ಸ್ ನ ಅಧ್ಯಯನ ಮಾಡ್ಲಿಕ್ಕೋಸ್ಕರ ನಾವು ರಾಜಮನ್ನಾರ್ ಕಮಿಟಿನ ನೇಮಕ ಮಾಡ್ತೀವಿ. ಸರ್ಕಾರಿ ಕಮಿಟಿ ಕೂಡ ಹೌದು, ಸೇಮ್ ಕಾನ್ಸೆಪ್ಟ್ ಮೇಲೆ ನಾವು ಅದನ್ನ ಅಪಾಯಿಂಟ್ ಮಾಡುವಂತದ್ದು. ಆಕ್ಚುಲಿ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂತು ಅಂದ್ರೆ ಸಂತಾನಂ ಸಮಿತಿ. ಅದ್ರ ಬಗ್ಗೆ ನಾವು ಡೀಟೇಲ್ಸ್ ನ ನೋಡೋಣ. ಅಂಡ್ ಇದು ಚಂದ್ರಶೇಖರ್ ಸಮಿತಿ ಬಂತು ಅಂದ್ರೆ ಇದನ್ನ ಸೆಬಿ ಅವರು ಅಪಾಯಿಂಟ್ ಮಾಡಿರ್ತಾರೆ, ರಿಲೇಟೆಡ್ ಟು ಏನು ಒಂದು ಶೇರ್ಸ್ ಇರ್ಬೋದು, ಮತ್ತೆ ಇಲ್ಲಿ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಇರ್ಬೋದು, ಅದು ಯಾವ ತರ ಆಗ್ಬೇಕು, ಯಾವ ತರ ರ್ಯಾಷನಲೈಸ್ ಆಗ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಚಂದ್ರಶೇಖರ್ ಕಮಿಟಿನ ಅಪಾಯಿಂಟ್ ಮಾಡಿರ್ತಾರೆ. ಸೊ ಸಂತಾನಂ ಸಮಿತಿ ತಗೊಂಡಾಗ ಏನಿರೋದು ಹಿಂದಿನ ಉದ್ದೇಶ ಅಂತ ನೋಡೋದಾದ್ರೆ, 1962ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸರ್ಕಾರಿ ಇಲಾಖೆಯಲ್ಲಿ ನಡೆಯುತ್ತಿರುವಂತಹ ಭ್ರಷ್ಟಾಚಾರನ ಕಡಿಮೆ ಮಾಡ್ಲಿಕ್ಕೆ ಸಂತಾನಂ ಸಮಿತಿಯನ್ನ ನೇಮಕ ಮಾಡ್ತಾರೆ. 1962ರಲ್ಲಿ ನೇಮಕ ಮಾಡ್ತಾರೆ. ಈ ಸಂತಾನಂ ಸಮಿತಿ 1964ರಲ್ಲಿ ರಿಪೋರ್ಟ್. ಯಾರು KS, ಗ್ರೂಪ್ ಸಿ, FDA, SDA ಹುದ್ದೆಗೆ ಪ್ರಿಪೇರ್ ಆಗ್ತಿದ್ದೀರೋ ಅವ್ರಿಗೆಲ್ರಿಗೂ ಕೂಡ ಇಲ್ಲೊಂದು ಸುವರ್ಣ ಅವಕಾಶ ಇದೆ. ನಮ್ಮ NCG ಸಂಸ್ಥೆ ವತಿಯಿಂದ ಮಾರ್ಚ್ 17ನೇ ತಾರೀಕಿನಂದು ಆಫ್ಲೈನ್ ಆನ್ಲೈನ್ ರೆಕಾರ್ಡೆಡ್ ಕ್ಲಾಸ್ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ ತರಗತಿಗಳು ನಿಮಗೆ 15 to 20 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋ ಫ್ಯಾಕಲ್ಟೀಸ್ಗಳು ನಡೆಸ್ಕೊಡ್ತಾರೆ. ಅದ್ರ ಜೊತೆಗೆ ತರಗತಿಗಳು ಮಾತ್ರ ಅಲ್ಲ, ಟೆಸ್ಟ್ ಸೀರೀಸ್ಗಳನ್ನ ಕೂಡ ನಾವು ಪ್ರೊವೈಡ್ ಮಾಡ್ತಿದ್ದೀವಿ. ನಿಯರ್ಲಿ 40 to 50 ಟೆಸ್ಟ್ ಸೀರೀಸ್ ನಿಮಗೆ ಕಾಂಪ್ಲಿಮೆಂಟರಿ ಆಗಿ ಸಿಗ್ತಿದೆ. ಸೊ ಮತ್ತೆ ಇನ್ಯಾಕ್ ತಡ, ಕ್ಲಿಕ್ ದ ಬಿಲೋ ಲಿಂಕ್ ಟು ಗೆಟ್ ರಿಜಿಸ್ಟರ್ ಫಾರ್ ಕ್ಲಾಸಸ್ ಅಂಡ್ ಟೆಸ್ಟ್ ಸೀರೀಸ್. ಫಾರ್ ಮೋರ್ ಇನ್ಫಾರ್ಮೇಶನ್ ಕಾಂಟ್ಯಾಕ್ಟ್ ಟು NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್. ಥ್ಯಾಂಕ್ ಯು. ಕೊಡುತ್ತೆ 1964ರಲ್ಲಿ ಸಂತಾನಂ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಏನು ನಿಮ್ಗೆ ಕೇಂದ್ರ ವಿಚಕ್ಷಣಾ ಆಯೋಗನ ಇವರು ನೇಮಕ ಮಾಡ್ತಾರೆ. ಅಂಡ್ ಇದೊಂದು ಸ್ವತಂತ್ರ ಸಂಸ್ಥೆ. ಸೊ ಇವ್ರದ್ದು ಒಂದು ಹೊಣೆಗಾರಿಕೆ ಉತ್ತೇಜನ ಮಾಡೋದಿರ್ಬೋದು, ಅಥವಾ ಒಂದು ಸಮಗ್ರತೆ ಇರ್ಬೋದು, ಮತ್ತೆ ಅಕೌಂಟಬಿಲಿಟಿ ಅಂತ ಹೇಳ್ತೀವಿ. ಇದಕ್ಕೋಸ್ಕರ ನಾವು ಕೇಂದ್ರ ವಿಚಕ್ಷಣಾ ಆಯೋಗನ ನಾವು ನೇಮಕ ಮಾಡ್ತೀವಿ. ಹಾಗಾದ್ರೆ ಇದರಲ್ಲಿ ಬರುವಂತಹ ಮೆಂಬರ್ಸ್ ಏನಿರ್ತಾರೆ, ಮುಖ್ಯ ಚೀಫ್ ವಿಜಿಲೆನ್ಸ್ ಕಮಿಷನ್ ಇರ್ಬೋದು, ಮತ್ತೆ ಇತರ ವಿಚಕ್ಷಣಾ ಆಯುಕ್ತರು ಏನಿರ್ತಾರೆ, ಇವ್ರನ್ನ ಯಾರು ನೇಮಕ ಮಾಡ್ತಾರೆ ಅಂತ ಅಂದ್ರೆ ಪ್ರೆಸಿಡೆಂಟ್, ನಮ್ಮ ಭಾರತದ ರಾಷ್ಟ್ರಪತಿ ಅವರು ನೇಮಕ ಮಾಡ್ತಾರೆ. ಬೇಸ್ಡ್ ಆನ್ ದ ರೆಕಮೆಂಡೇಶನ್ ಆಫ್
ಹೈ ಪವರ್ ಕಮಿಟಿ ಅಂತ ಹೇಳ್ತೀವಿ. ಓಕೆನಾ? ಸೊ ಹಾಗಾದ್ರೆ ಈ ಕಮಿಟಿಲಿ ಯಾರ್ಯಾರು ಇರ್ತಾರಪ್ಪ ಅಂತ ಅಂದ್ರೆ ಪ್ರಧಾನ ಮಂತ್ರಿ, ಗೃಹ ವ್ಯವಹಾರಗಳ ಸಚಿವರು ಮತ್ತೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ಇದನ್ನ ಒಳಗೊಂಡಿರುತ್ತೆ. ಹೈ ಪವರ್ಡ್ ಕಮಿಟಿ ಇವ್ರೇನ್ ರೆಕಮೆಂಡೇಶನ್ ಕೊಡ್ತಾರೋ ಸೊ ಈ ರೆಕಮೆಂಡೇಶನ್ ಆಧಾರದ ಮೇಲೆ ರಾಷ್ಟ್ರಪತಿಯವರು ಕೇಂದ್ರ ವಿಚಕ್ಷಣಾ ಆಯೋಗದ ಮುಖ್ಯ ವಿಚಕ್ಷಣಾ ಆಯುಕ್ತರು ಮತ್ತೆ ಇತರ ವಿಚಕ್ಷಣಾ ಆಯುಕ್ತರನ್ನ ನೇಮಕ ಮಾಡ್ತಾರೆ. ಸೊ ಹಾಗಾದ್ರೆ ಇದು ಯಾವ್ದ್ರ ಮೇಲೆ ವರ್ಕ್ ಆಗುತ್ತೆ ಅಂಡ್ ಇದಕ್ಕೆ ಏನೇನ್ ಅಥಾರಿಟಿ ಇದೆ ಅಂತ ನೋಡೋದಾದ್ರೆ CVC 1988 ಭ್ರಷ್ಟಾಚಾರ ತಡೆ ಕಾಯ್ದೆ ಅಡಿಯಲ್ಲಿ ಅಪರಾಧಗಳು ಯಾವ್ಯಾವ್ದಾಗುತ್ತೋ ಅದ್ರ ವಿರುದ್ಧ ಇದು ತನಿಖೆನ ಮಾಡಬಹುದು. ಓಕೆನಾ? ಸೊ ಹಾಗಾದ್ರೆ ಭ್ರಷ್ಟಾಚಾರ ಅಂತ ತಗೊಂಡ್ರೆ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ 2024 ಬಗ್ಗೆ ನಾವೆಲ್ಲರೂ ಕೂಡ ಕೇಳೇ ಇರ್ತೀವಿ, ಹೌದಲ್ವಾ? ಸೊ ಇತ್ತೀಚಿನ ರಿಪೋರ್ಟ್ ಪ್ರಕಾರ ನಮ್ಮ ಭಾರತ ಯಾವ ಸ್ಥಾನದಲ್ಲಿದೆ ಅಂತ ಅಂದ್ರೆ 180 ದೇಶಗಳನ್ನ ತಗೊಂಡಾಗ ನಮ್ಮ ಭಾರತ 96th ಪ್ಲೇಸ್ ಅಲ್ಲಿ ಇದೆ, 96ನೇ ಸ್ಥಾನದಲ್ಲಿದೆ. ಫಸ್ಟ್ 3 ಕಂಟ್ರೀಸ್ ಯಾವ್ಯಾವ್ದಿದೆ ಅಂತ ನೋಡೋದಾದ್ರೆ ಫಸ್ಟ್ ಅಲ್ಲಿ ಫಿನ್ಲ್ಯಾಂಡ್ ಇದೆ, ಸೆಕೆಂಡ್ ಅಲ್ಲಿ ಸಿಂಗಪೂರ್ ಇದೆ, ಥರ್ಡ್ ಅಲ್ಲಿ ನ್ಯೂಜಿಲ್ಯಾಂಡ್ ಇದೆ. ಓಕೆನಾ? ಸೊ 96th ಪ್ಲೇಸ್ ಬಂತು ಅಂದ್ರೆ ಇಂಡಿಯಾ. ಫಸ್ಟ್ 3 ಕಂಟ್ರೀಸ್ ಯಾವ್ದೇ, ಫಸ್ಟ್ 3 ಪ್ಲೇಸಸ್ ಯಾವ್ದಿದೆ ಅಂತಂದ್ರೆ ಫಸ್ಟ್ ಫಿನ್ಲ್ಯಾಂಡ್, ಸೆಕೆಂಡ್ ಸಿಂಗಾಪುರ ಮತ್ತೆ ಥರ್ಡ್ ಪ್ಲೇಸ್ ಅಲ್ಲಿ ನ್ಯೂಜಿಲ್ಯಾಂಡ್ ಇದೆ. ಸೊ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ 2024 ರಿಪೋರ್ಟ್ ಪ್ರಕಾರ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋದಕ್ಕಿಂತ ಮುಂಚೆ ಯಾರ್ಯಾರು KS ಮೇನ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರೋ ಸೊ ಮೇನ್ಸ್ ರಿಲೇಟೆಡ್ ಕ್ಲಾಸಸ್ ಇರ್ಬೋದು. ಕ್ಲಾಸಸ್ ಬಂತು ಅಂದ್ರೆ ನಿಮ್ಗೆ ಆಫ್ಲೈನ್ ಆನ್ಲೈನ್ ರೆಕಾರ್ಡೆಡ್ 3 ಕೂಡ ಅವೈಲೇಬಲ್ ಇದೆ. ಅಂಡ್ ಇವಾಗ ಹೊಸ ಕ್ಲಾಸಸ್ನು ಕೂಡ ನಾವು ಲಾಂಚ್ ಮಾಡ್ತಿದೀವಿ. ಅದ್ರ ಜೊತೆಗೆ ಟೆಸ್ಟ್ ಸೀರೀಸ್ ಬಂತು ಅಂದಾಗ ನಿಮ್ಗೆ ಚಾಪ್ಟರ್ ವೈಸ್, ಸೆಕ್ಷನ್ ವೈಸ್ ಮತ್ತೆ ಕಾಂಪ್ರಹೆನ್ಸಿವ್ ಕೂಡ ಸಿಗ್ತಿರುತ್ತೆ. ಸೊ ಯಾರ್ಯಾರು ಇನ್ನು ಇನ್ ಡೆಪ್ತ್ ಬೇಕು ಅಂತ ಅಂದಾಗ ಚಾಪ್ಟರ್ ವೈಸ್ ಹೋಗ್ಬೋದು, ಇಲ್ಲ ನಂಗೆ ನಾರ್ಮಲ್ ಆಗಿ ನಾನು ರಿವಿಷನ್ ಮಾಡ್ಕೊಂಡ್ರೆ ಸಾಕು ಅಂತ ಅನ್ನೋರು ಸೆಕ್ಷನ್ ವೈಸ್ ಮತ್ತೆ ಕಾಂಪ್ರಹೆನ್ಸಿವ್ ಟೆಸ್ಟ್ ಸೀರೀಸ್ಗಳನ್ನ ಅಟೆಂಡ್ ಮಾಡ್ಬೋದು. ಇಲ್ಲಿ ಅಟೆಂಡ್ ಮಾಡೋರು ಏನಂತಂದ್ರೆ 1-to-1 ಮೆಂಟರಿಂಗ್ ಕೂಡ ಸಿಗ್ತಾ ಹೋಗುತ್ತೆ, ವಿತ್ ಸಿನಾಪ್ಸಿಸ್ ಕೂಡ ನಿಮ್ಗೆ ಸಿಗುತ್ತೆ ಇಂಗ್ಲಿಷ್ ಮತ್ತೆ ಕನ್ನಡ ಮೀಡಿಯಂ ಅಲ್ಲಿ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರ ಇನ್ಸ್ಟಿಟ್ಯೂಷನ್ ಕಾಂಟ್ಯಾಕ್ಟ್ ಮಾಡಿ. ಭಾರತದ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಪ್ರಧಾನ ಕಚೇರಿಯು ಈ ಕೆಳಗಿನ ಯಾವ ಸ್ಥಳದಲ್ಲಿದೆ ಅಂತ ಇದೆ. ಸೊ ನೋಡಿ, FSSAI ಭಾರತದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಂಡರ್ ನಾವು ಇದನ್ನ ಎಸ್ಟಾಬ್ಲಿಷ್ ಮಾಡಿರೋದು. ಅಂಡ್ ಇದು ಒಂದೇನು ಶಾಸನಬದ್ಧ ಸಂಸ್ಥೆ, ಲೆಜಿಸ್ಲೇಟಿವ್ ಬಾಡಿ ಇದೊಂದು. ಓಕೆನಾ? ಶಾಸನಬದ್ಧ ಸಂಸ್ಥೆ ಆಗಿರುತ್ತೆ. ಅಂಡ್ ಇದ್ರ ಫುಲ್ ಫಾರ್ಮ್ ನ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಇದರಲ್ಲಿ ಎಲ್ಲಿದೆ ಅದರ ಹೆಡ್ ಕ್ವಾರ್ಟರ್ಸ್ ಅಂತ ನೋಡೋದಾದ್ರೆ ನ್ಯೂ ಡೆಲ್ಲಿಲಿ ನಾವು ಇದನ್ನ ನೋಡ್ತಾ ಹೋಗ್ತೀವಿ. ಸೊ ಇದರ ಫುಲ್ ಫಾರ್ಮ್ ನ ನೋಡೋದಾದ್ರೆ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ. ನೀವು ಯಾವುದೇ ಒಂದು ಫುಡ್ ಪ್ರಾಡಕ್ಟ್ ಪ್ಯಾಕೇಜ್ಡ್ ಫುಡ್ ನ ತಗೊಂಡ್ರೆ ಅದ್ರ ಹಿಂದಗಡೆ ಒಂದು ಲೇಬಲ್ ಇರುತ್ತೆ ಗೊತ್ತಾ, ಯಾವ್ಯಾವ್ದು ಎಷ್ಟೆಷ್ಟು ಇರಬೇಕು, ಅದು ಪ್ರಾಪರ್ ಆಗಿ ಇದೆಯಾ ಇಲ್ವಾ, ಮತ್ತೆ ಯಾವ್ದು ಸಣ್ಣ ಅಕ್ಷರ ಇರಬೇಕು, ಯಾವ್ದು ದಪ್ಪಾಕ್ಷರ ಇರಬೇಕು ಅನ್ನೋದನ್ನ ಎಲ್ಲದೂ ಕೂಡ ಮೇಂಟೈನ್ ಮಾಡೋದು ಈ FSSAI ಆಗಿರುತ್ತೆ. ಸೊ ಹಾಗಾದ್ರೆ ಇದ್ರ ಕೆಲಸ ಬೇರೆ ಏನು ಅಂತ ನೋಡೋದಾದ್ರೆ ಒಂದು ಆಹಾರ ಉತ್ಪನ್ನ ಅಂತ ಏನ್ ಬರುತ್ತೆ ಅದು ಮ್ಯಾನುಫ್ಯಾಕ್ಚರಿಂಗ್ ಇಂದ ಹಿಡಿದು ಟೋಟಲ್ ಆಗಿ ಅದು ಮಾರ್ಕೆಟ್ ಆಗೋವರೆಗೂ ಕೂಡ, ಮಾರಾಟ ಆಗೋವರೆಗೂ ಕೂಡ ಇದ್ರ ಜವಾಬ್ದಾರಿನ ಇದು ಹೊಂದಿರುತ್ತೆ. ಸೊ ತಯಾರಿಕೆ, ಸಂಗ್ರಹಣೆ, ಸ್ಟೋರೇಜ್ ಮತ್ತೆ ವಿತರಣೆ, ಡಿಸ್ಟ್ರಿಬ್ಯೂಷನ್ ಮತ್ತೆ ಮಾರಾಟ, ಅದ್ರ ಜೊತೆಗೆ ಆಮದು. ಇವಾಗ ಎಲ್ಲಾನು ನಾವ್ ಇಲ್ಲಿನ ಪ್ರಿಪೇರ್ ಮಾಡಲ್ಲ, ಕೆಲವೊಂದಷ್ಟು ಇಂಪೋರ್ಟ್ ಕೂಡ ಮಾಡ್ಕೊಳ್ತೇವೆ. ಸೊ ಅದು ಕೂಡ ಎಷ್ಟ್ರ ಮಟ್ಟಿಗೆ ಇರಬೇಕು ಮತ್ತೆ ಅದ್ರ ಮಾನದಂಡಗಳನ್ನ ಏನು ಅನ್ನೋದನ್ನ ಡಿಸೈಡ್ ಮಾಡೋದು ಇದಾಗಿರುತ್ತೆ. ಸೊ ಹಾಗಾದ್ರೆ ಇದನ್ನ ಯಾವ್ದ ಕಾಯ್ದೆ ಅಂಡರ್ ನಾವು ಸ್ಥಾಪನೆ ಮಾಡಿದೀವಿ ಅಂತ ನೋಡೋದಾದ್ರೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006ರಿಂದ ನಾವು ಇದನ್ನ ಸ್ಥಾಪನೆ ಮಾಡಿದೀವಿ. ಅಂಡ್ ಇದೊಂದು ಏನಾಗಿರುತ್ತೆ, ಲೆಜಿಸ್ಲೇಟಿವ್ ಬಾಡಿ ಆಗಿರುತ್ತೆ. ಸೊ ಇದರ ಪ್ರಧಾನ ಕಚೇರಿ ನವದೆಹಲಿಯಲ್ಲಿ ಇದ್ರೆ ಬೇರೆ ರೀಜನಲ್ ಆಫೀಸಸ್ ಕೂಡ ಇದು ಹೊಂದಿದೆ. ಎಲ್ಲೆಲ್ಲಿ ಅಂತ ನೋಡೋದಾದ್ರೆ ದೆಹಲಿ, ಮುಂಬೈ, ಕೋಲ್ಕತ್ತಾ ಮತ್ತೆ ಚೆನ್ನೈ, ಟೋಟಲ್ ಆಗಿ 4 ರೀಜನಲ್ ಆಫೀಸಸ್ ಅಂಡ್ 1 ಹೆಡ್ ಕ್ವಾರ್ಟರ್ಸ್ ನ ಇದು ಹೊಂದಿದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ರಾಷ್ಟ್ರದಲ್ಲಿ ಪ್ರಪ್ರಥಮ ಬಾರಿಗೆ ವಿದ್ಯುತ್ ವಾಹನ ನೀತಿಯನ್ನು ಕೆಳಗಿನ ಯಾವ ರಾಜ್ಯ ಹೊರತಂದಿದೆ ಅಂತ ಇದೆ. ಸೊ ಇವಾಗ ನಾವು ಕರೆಂಟ್ ಅಫೇರ್ಸ್ ಓದ್ತಾ ಏನ್ ಅಪ್ಡೇಟ್ ಆಗಿರ್ತೀವಿ ಎಲ್ಲಾನು ಕೂಡ ಎಲ್ಲಾ ಸ್ಟೇಟ್ಸ್ ಕೂಡ EV ಪಾಲಿಸಿನ ಜಾರಿ ಮಾಡ್ತಿದೆ ಅನ್ನೋದನ್ನ ನಾವು ನೋಡಿರ್ತೀವಿ. ಸೊ ಹಾಗಾದ್ರೆ ಫಸ್ಟ್ ಸ್ಟೇಟ್ ಯಾವ್ದಪ್ಪ ತಂದಿದ್ದು ಭಾರತದಲ್ಲಿ ಅಂತ ನೋಡೋದಾದ್ರೆ ನಮ್ಮ ಕರ್ನಾಟಕ. EV ಪಾಲಿಸಿನ ಮೊದಲಿಗೆ ಜಾರಿಗೆ ತಂದ ಭಾರತದ ಮೊದಲ ರಾಜ್ಯ ಯಾವುದು ಅಂತಂದ್ರೆ ಅದು ನಮ್ಮ ಕರ್ನಾಟಕ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ಷೀರಭಾಗ್ಯ ಯೋಜನೆಯನ್ನು ಕೆಳಗಿನ ಯಾವ ದಿನಾಂಕದಂದು ಪ್ರಾರಂಭಿಸಲಾಯಿತು ಅಂತ ಕೇಳಿದ್ದಾರೆ. ಸೊ ಯಾವಾಗ ಶುರು ಮಾಡಿದ್ವಿ ಅಂತ ಅಂದ್ರೆ 1 ಆಗಸ್ಟ್ 2013 ಅಲ್ಲಿ. ಏನಕ್ಕೆ ನಾವು ಇದನ್ನ ಶುರು ಮಾಡಿದ್ವಿ ಅಂತ ಅಂದ್ರೆ ಅಂಗನವಾಡಿ ಮಕ್ಳಿರ್ಬೋದು ಮತ್ತೆ ಈ ಶಾಲಾ ಮಕ್ಳಂತ ಏನ್ ಹೇಳ್ತೀವಿ, ಇವರ ಒಂದು ಬೆಳವಣಿಗೆ ಮತ್ತೆ ಸರ್ವತೋಮುಖ ಅಭಿವೃದ್ಧಿ ಅಂತ ಏನ್ ಹೇಳ್ತೀವಿ, ಅದಕ್ಕೋಸ್ಕರ ಒಂದು ಕೊಬ್ಬಿನಾಂಶದ ಪೌಷ್ಟಿಕಾಂಶಯುಕ್ತ ಆಹಾರನ ನಾವು ಪ್ರೊವೈಡ್ ಮಾಡ್ಲಿಕ್ಕೋಸ್ಕರ
ಕ್ಷೀರಭಾಗ್ಯ ಯೋಜನೆನ ನಾವು ಶುರು ಮಾಡ್ತೀವಿ. ಸೊ ಈ ಯೋಜನೆಗೆ 2022ರಲ್ಲಿ ವರ್ಲ್ಡ್ ಡೈರಿ ಫೆಡರೇಷನ್ ಅವರು 2022ರಲ್ಲಿ ಡೈರಿ ಇನೋವೇಷನ್ ಅವಾರ್ಡ್ ಅನ್ನೋದನ್ನ ನಮ್ಗೆ ಕೊಡ್ತಾರೆ. ಓಕೆನಾ. ಸೊ ಡೈರಿ ಇನೋವೇಷನ್ ಅವಾರ್ಡ್ ಯಾವ್ದಕ್ ಬಂದಿದೆ ಅಂತಂದ್ರೆ ಕ್ಷೀರಭಾಗ್ಯ ಯೋಜನೆಗೆ. ಅಂಡ್ ಕ್ಷೀರಭಾಗ್ಯ ಯೋಜನೆ ನಾವು ಯಾವಾಗ ಶುರು ಮಾಡಿದ್ವಿ ಅಂತಂದ್ರೆ 1st August 2013 ಅಂದು ನಾವು ಇದನ್ನ ಶುರು ಮಾಡಿದೀವಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕ್ಮಿಯಂ ಇಂಟರ್ನ್ಯಾಷನಲ್ ಅಮೆರಿಕನ್ ಮೂಲದ ಸುಧಾರಿತ ಪ್ರೋಟಾನ್ ಎಕ್ಸ್ಚೇಂಜ್ ಮೆಂಬ್ರೇನ್ ಎಲೆಕ್ಟ್ರೋಲೈಸರ್ಗಳನ್ನು ವಿನ್ಯಾಸಗೊಳಿಸುವ, ತಯಾರಿಸುವ ಮತ್ತು ನಿಯೋಜಿಸುವ ಹಸಿರು ಹೈಡ್ರೋಜನ್ ಕಂಪನಿಯು ಯಾವ ರಾಜ್ಯದಲ್ಲಿ ದೇಶದ ಮೊದಲ ಹಸಿರು ಹೈಡ್ರೋಜನ್ ಎಲೆಕ್ಟ್ರೋಲೈಸರ್ ಗೀಗಾ ಫ್ಯಾಕ್ಟರಿಯನ್ನು ಪ್ರಾರಂಭಿಸಿದೆ ಅಂತ ಕೇಳಿದರೆ, ಸೊ ಅದು ನಮ್ಮ ಕರ್ನಾಟಕದಲ್ಲಿ ಯಾವ ಸ್ಥಳದಲ್ಲಿ ಅಂತ ನೋಡಿದರೆ ಬೆಂಗಳೂರಿನ ದೊಡ್ಡಬಳ್ಳಾಪುರ ರೀಜನ್ ಅಲ್ಲಿ ಇದನ್ನ ನಾವು ಶುರು ಮಾಡ್ತಿದೀವಿ. ಓಕೆನಾ. ಸೊ ಲಾಸ್ಟ್ ಕ್ವಶನ್ ಆಫ್ ದಿಸ್ ಸೆಷನ್. ಈ ಕೆಳಗಿನ ಯಾವ ಕನಿಷ್ಠ ತಾಪಮಾನಕ್ಕಿಂತ ಕೆಳಕ್ಕೆ ವಸ್ತುವನ್ನು ತಂಪಾಗಿಸಲು ಸಾಧ್ಯವಿಲ್ಲ ಅಂತ ಅಂದ್ರೆ ಈ ಮಿನಿಮಮ್ ಇರುತ್ತೆ. ಸೊ ಅದಕ್ಕೆ ಮಿನಿಮಮ್ ಟೆಂಪರೇಚರ್ ಇರುತ್ತೆ, ಅದಕ್ಕಿಂತ ಕೆಳಗಡೆ ಹೋಯ್ತು ಅಂತ ಅಂದ್ರೆ ನಾವು ಅದನ್ನ ತಂಪಾಗಿಸ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಅಂಡ್ ಅದು ಲಾಸ್ಟ್ ಆಗಿರುತ್ತೆ, ಅಲ್ಲಿ ಯಾವುದೇ ತರಹದ ಈಟು ಪ್ರೆಸೆಂಟ್ ಇರೋದಿಲ್ಲ. ಓಕೆನಾ. ಸೊ ಆ ತರದ್ದು ಯಾವ್ದಪ್ಪ ಅಂತಂದ್ರೆ ಇಟ್ ಈಸ್ -273.15 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತೆ. ಸೊ ಇದಕ್ಕಿಂತ ಯಾವುದೇ ವಸ್ತುನಾದ್ರೂ ನಾವು ತಂಪಾಗಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇದನ್ನ ನಾವು ಬೇರೆ ಫಾರ್ಮ್ ಅಲ್ಲಿ ನೋಡೋದಾದ್ರೆ, ಬೇರೆ ಮೆಜರ್ಮೆಂಟ್ಸ್ ಗಳಲ್ಲಿ ನೋಡೋದಾದ್ರೆ ನಿಮಗೆ ಕೆಲ್ವಿನ್ ಅಲ್ಲಿ ತಗೊಂಡಾಗ 0 ಡಿಗ್ರಿ ಕೆಲ್ವಿನ್ ಆಗಿರುತ್ತೆ, ಸೆಲ್ಸಿಯಸ್ ಅಲ್ಲಿ ತಗೊಂಡಾಗ -273.15 ಡಿಗ್ರಿ ಸೆಲ್ಸಿಯಸ್, ಫ್ಯಾರನ್ ಹೀಟ್ ಅಲ್ಲಿ ತಗೊಂಡಾಗ -459.67 ಡಿಗ್ರಿ ಫ್ಯಾರನ್ಹೀಟ್ ಆಗಿರುತ್ತೆ. ಸೊ ಇದೆಲ್ಲಾನು ಕೂಡ ಮೂರು ಒಂದೇ ವ್ಯಾಲ್ಯೂ, ಆದ್ರೆ ಬೇರೆ ಬೇರೆ ನಾವು ಮೆಜರ್ ಅಲ್ಲಿ ತಗೊಂಡಾಗ ಕೆಲ್ವಿನ್ ಅಲ್ಲಿ ಬೇರೆ ಇರುತ್ತೆ, ಸೆಲ್ಸಿಯಸ್ ಅಲ್ಲಿ ಬೇರೆ, ಫ್ಯಾರನ್ ಹೀಟ್ ಅಲ್ಲಿ ಬೇರೆ ಇರುತ್ತೆ, ವ್ಯಾಲ್ಯೂಸ್ ಚೇಂಜ್ ಇರುತ್ತೆ. ಓಕೆನಾ. ಸೊ ನಿಮ್ಗೆ ಡೈರೆಕ್ಟ್ ಆಗಿ 0 ಡಿಗ್ರಿ, ಇಲ್ಲಿ ನಿಮ್ಗೆ ಕನ್ಫ್ಯೂಷನ್ ಆಗ್ಲಿ ಅಂತಾನೆ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ 0 ಡಿಗ್ರಿ ಸೆಲ್ಸಿಯಸ್ ಅಂತ ಇದೆ, ಪಟ್ ಅಂತ ಹಾಕ್ಬಿಡ್ತೀವಿ. ಫಸ್ಟ್ ಆಪ್ಷನ್ ಇದ್ದಾಗ ಏನಾಗುತ್ತೆ, ನಾರ್ಮಲ್ ಆಗಿ ನಾವು ತಪ್ಪು ಮಾಡೋದು ಸಹಜ ಆಗಿರುತ್ತೆ. ಸೊ ನಿಮ್ಗೆ ವ್ಯಾಲ್ಯೂಸ್ ಗೊತ್ತಿರ್ಬೇಕು ಅದಕ್ಕೆ ಅಂತಾನೆ. ಕೆಲ್ವಿನ್ ಅಲ್ಲಿ ಬಂತು ಅಂದಾಗ ಎಷ್ಟಿದೆ, ಸೆಲ್ಸಿಯಸ್ ಅಲ್ಲಿ ಬಂತು ಅಂದಾಗ ಎಷ್ಟಿದೆ, ಫ್ಯಾರನ್ ಹೀಟ್ ಅಲ್ಲಿ ಬಂತು ಅಂದಾಗ ಎಷ್ಟಿದೆ ಅಂತ. ಓಕೆನಾ. ಸೊ ಇದಿಷ್ಟು ಕೂಡ ಏನಾಗಿರುತ್ತೆ, ಈ ಸೆಷನ್ಸ್ ನ ಕ್ವಶನ್ ಆಗಿರುತ್ತೆ. ಮತ್ತೆ ನೆಕ್ಸ್ಟ್ ಸೆಷನ್ ಒಂದಿಗೆ ಇನ್ನೊಂದಷ್ಟು ಕ್ವಶನ್ಸ್ ನಾವು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.